ನಮಸ್ಕಾರ ಎಲ್ಲರಿಗೂ. ಹಳ್ಳಿ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಒಂದು ಮೊದಲ ಪ್ರಯತ್ನ ನಮ್ಮ ಹಳ್ಳಿಯಲ್ಲಿ ನಡೆಯುವ ಕೆಲಸ, ಹಳ್ಳಿ ಜನರ ಜೀವನ ಪದ್ಧತಿ, ಅಡುಗೆ, ಆಚಾರ ವಿಚಾರ, ನಮ್ಮ ಕೃಷಿಯ ಲಾಭ ನಷ್ಟ, ಸವಾಲುಗಳು, ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಹಾಕುವ ಒಂದು ಉದ್ದೇಶವನ್ನು ಇಟ್ಕೊಂಡು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ನಿಮ್ಮೆಲ್ಲರ ಸಹಕಾರ ಇರಲಿ. ವಿಡಿಯೋದಲ್ಲೇ ಕೃಷಿಗೆ ಬಳಸುವ ಸುಡುಮಣ್ಣನ್ನು ನಾವು ತಯಾರು ಮಾಡಿದ್ದೇವೆ. ಅದನ್ನು ಹೇಗೆ ಮಾಡಿದಂತ ಈ ವಿಡಿಯೋದಲ್ಲಿ ಹಾಕಿದ್ದೇವೆ, ನೋಡಿ ಸಪೋರ್ಟ್ ಮಾಡಿ. ನಾವೆಲ್ಲ ಹೇಗೆ ಕೃಷಿಕರು ತಮ್ಮ ತಮ್ಮ ಗದ್ದೆಗಳಿಗೆ, ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ ಹೇಗೆಲ್ಲ ಸುಡುಮಣ್ಣು ತಯಾರು ಮಾಡಿ ಹಾಕ್ತಾರೆ, ಸುಡುಮಣ್ಣು ಹಾಕುವ ಪ್ರಯೋಜನ, ರಾಸಾಯನಿಕ ಬಳಸೋದಕ್ಕಿಂತ ಸುಡುಮಣ್ಣು ಹಾಕಿದ್ರೇ ನಮ್ಮ ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ ಎಲ್ಲ ತುಂಬ ಉತ್ತಮ ಆಗ್ತದೆ. ಮಳೆಗಾಲ ಟೈಮಲ್ಲಿ ಬೆಚ್ಚಗಿರ್ತದೆ ಅದು ಅಡಿಕೆ ಮರಗಳನ್ನೆಲ್ಲ, ಅದಕ್ಕಾಗಿ ಸುಡುಮಣ್ಣು ಮಾಡ್ತಾರೆ. ಇವತ್ತು ಮಾಡಿದ್ದೇವೆ ನಾವು ಸುಡುಮಣ್ಣು ಚಿಕ್ಕ ಪ್ರಮಾಣದಲ್ಲಿ. ಅದನ್ನು ನಾವು ವಿಡಿಯೋ ಮಾಡಿದ್ದೇವೆ, ಅದನ್ನು ಹಾಕಿದ್ದೇವೆ, ನೋಡಿ ಸಪೋರ್ಟ್ ಮಾಡಿ. ಸುಡುಮಣ್ಣಿನ ಕೆಲಸ ಬೆಳಿಗ್ಗೆ ಕೆಲಸ ಸ್ಟಾರ್ಟ್ ಆಗಿದೆ. ಸುಡುಮಣ್ಣಿಗೆ ನಾವು ಮಣ್ಣು ಹಾಕುವಾಗ ಫಸ್ಟಿಗೆ ಅದಕ್ಕೆ ನಮ್ಮ ತೋಟದ ಬರಿ ಇರುವ ಸೊಪ್ಪು, ಮುಳ್ಳು ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕಬೇಕು. ಖಾಲಿ ಮಣ್ಣು ಹಾಕಿದರೆ ಆಗೋದಿಲ್ಲ ಸುಡುಮಣ್ಣಿಗೆ. ಹಾಗೆ ನಮ್ಮ ಕೆಲಸ ಶುರುವಾಗ್ತಾ ಉಂಟು, ಶುರು ಮಾಡಿದ್ದೇವೆ. ನೋಡಿ, ಇಲ್ಲಿ ಮಣ್ಣೆಲ್ಲ ಅದಕ್ಕೆ ಬೇಕಾಗುವ ಮಣ್ಣನ್ನಂದರೆ ಈ ಮರದೆಲ್ಲ ಎಲೆ ಕೊಳೆತು ಬೀಳ್ತದಲ್ಲ, ಅದು ಗೊಬ್ಬರ ಆಗಿರ್ತದೆ. ಮಣ್ಣೆಲ್ಲ ಎರೆಹುಳು ಎಲ್ಲ ಅದನ್ನು ಗೊಬ್ಬರ ಮಾಡಿ ಆ ಮಣ್ಣನ್ನು ಹಾಕಬೇಕು. ನಮ್ಮ ತೋಟದ ಸೈಡೆಲ್ಲ ಸ್ವಲ್ಪ ಕ್ಲೀನ್ ಆಗ್ತದೆ. ಇಲ್ಲೊಂದು ತೋಡಿದೆ ನೀರು ಹೋಗಲಿಕ್ಕೆ ಮಳೆಗಾಲದಲ್ಲಿ. ತೋಟದ ಸೈಡೆಲ್ಲ ಕ್ಲೀನು ಆಗ್ತದೆ. ಹಾಗೆ ಸುಡುಮಣ್ಣಿಗೆ ಮಣ್ಣು ಆಗ್ತದೆ. ಹೀಗೆಲ್ಲ ಕ್ಲೀನ್ ಮಾಡ್ತಾ ಹೋದರೆ ವರ್ಷ ಇಲ್ಲಾಂದರೆ ಅಲ್ಲಿ ಕಾಡು ಥರ ಬೆಳೆದು ತೋಟ ಅಷ್ಟೊಂದು ಕ್ಲೀನ್ ಕಾಣಿಸೋದಿಲ್ಲ. ಮಣ್ಣಿನ ತಯಾರಿ ಆಗ್ತಾ ಉಂಟು ಸುಡುಮಣ್ಣಿಗೆ ಹಾಕಲಿಕ್ಕೆ. ನಮ್ಮ ಮನೆ ಕೆಲಸವನ್ನೆಲ್ಲ ನಾವೇ ಮಾಡಿದರೆ ಕೃಷಿ ಕಾರ್ಮಿಕರ ಸಮಸ್ಯೆಯು ಸ್ವಲ್ಪ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅಡಿಕೆ ಮರದಲ್ಲಿ ಎಲ್ಲ ಕಾಣಿಸ್ತಾ ಉಂಟು ಸ್ವಲ್ಪ ಹಿಂಗಾರ ಎಲ್ಲ. ಈಗ ಎಲ್ಲ ಸುಡುಮಣ್ಣು ರೆಡಿ ಮಾಡಿಟ್ಟು ನೋಡಿ, ನಮ್ಮ ಅತ್ತೆ 80 ವರ್ಷ ಕಳೀತು, ಅವ್ರಿಗೆ ಅಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ನೋಡಿ. ತೋಟದ ಹುಲ್ಲೆಲ್ಲ ಅವರೇ ಕ್ಲೀನ್ ಮಾಡಿದ್ದಾರೆ. ಅರ್ಧ ತೋಟ ಆಗಿದೆ, ಇನ್ನೊಂದು ಅರ್ಧ ತೋಟ ಉಂಟು ಮಾಡಲಿಕ್ಕೆ. ಹುಲ್ಲೆಲ್ಲ ಇರ್ತದಲ್ಲ, ಕೈಗೆಲ್ಲ ಗ್ಲೌಸ್ ಹಾಕಿ ಒಂದು ಹಾಗೆ ಕೋಲನ್ನು ಹಿಡ್ಕೊಂಡು ನಾವು ಕಟ್ ಮಾಡಿ ಹಾಗೆ ಕೆಳಗೆ ಹಾಕ್ತಾ ಹೋದರೆ ಕ್ಲೀನ್ ಆಗ್ತದೆ. ಸುಡುಮಣ್ಣು ಈ ಅಡಿಕೆ ಮರಕ್ಕೆಲ್ಲ ಮಳೆಗಾಲದಲ್ಲಿ ತುಂಬ ಮಳೆ ಬಂದರೆ ರೋಗ ಬರೋದು ಬೇಗ. ಒಂದು ಪೈನಾಪಲ್ ಆಗಿದೆ ನಮ್ಮ ಮನೆಯಲ್ಲಿ ನೋಡಿ. ಇದು ನಾವು ಪೈನಾಪಲ್ ತಿನ್ನೋದನ್ನು ಹಾಕಿದ್ದು, ಅದು ಗಿಡ ಆಗಿ ಈಗ ಅದರಲ್ಲಿ ಎಷ್ಟು ಚೆಂದ ಪೈನಾಪಲ್ ಆಗಿದೆ. ನಾವೇ ಮನೇಲಿ ಮಾಡಿದರೆ ಎಷ್ಟು ಒಳ್ಳೆ ಪೈನಾಪಲ್ ಸಿಗ್ತದೆ ನಮಗೆ. ಸುಡುಮಣ್ಣು ರೆಡಿ ಆಯಿತು. ಈಗ ಕೊಂಡೋಗ್ಲಿಕ್ಕೆ ರೆಡಿ ಆಗಿದ್ದು. ತುಂಬಿಸಿ ಕೊಟ್ಟದ್ದನ್ನು ತಗೊಂಡೋಗಿ ಹಾಕಿದರೆ ನಮ್ಮ ಮನೆ ಕೆಲಸವನ್ನು ನಾವೇ ಮಾಡಬೇಕು. ಅವಾಗ ಸ್ವಲ್ಪ ನಮಗೂ ಸ್ವಲ್ಪ ಕೆಲಸ ಒಳ್ಳೆಯದಾಗ್ತದೆ. ಸುಡುಮಣ್ಣಿಗೆ ಲೇಯರ್ ಹಾಕಬೇಕು. ಖಾಲಿ ಮಣ್ಣನ್ನೇ ಹಾಕ್ಲಿಕ್ಕೆ ಆಗೋದಿಲ್ಲ. ಫಸ್ಟಿಗೆ ನಾವೆಲ್ಲ ಒಣಗಿದ ತರಗೆಲೆ ಆಗ್ತದೆ, ಇಲ್ಲಾಂದರೆ ಸೋಗೆ ಎಲ್ಲ ಒಣಗಿದೆ ಅಲ್ಲ, ಅದನ್ನು ನೋಡಿ ಹೀಗೆ ಅಗಾಲವಾಗಿ ಹರಡಬೇಕು. ಅದ್ರ ಮೇಲೆ ಸುತ್ತಲೂ ಮಣ್ಣು ಹಾಕಿ ಹೋಗ್ಬೇಕು. ಒಂದು ಲೇಯರ್ ಮಣ್ಣು ಆದಮೇಲೆ ನೋಡಿ ಇದೊಂದು ಹಣ್ಣು ಕಾಡೆಲ್ಲ ಆಗೋದು. ಅದಕ್ಕೆ ನಾವು ತುಳುವಲ್ಲಿ ಚಬುಕು ಅಂತ ಹೇಳೋದು. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಕನ್ನಡದಲ್ಲಿ ಹೆಸರು ಗೊತ್ತಿದ್ರೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ತುಂಬ ನೋಡಿ ಹೀಗೆ ಎಷ್ಟು ಕೆಂಪಾಗಬೇಕು, ತುಂಬ ಸ್ವೀಟ್ ಇರ್ತದೆ ನೋಡಿ. ಒಂದು ಲೇಯರ್ ಈಗ ಮಣ್ಣು ಹಾಕಿದ ಮೇಲೆ
ಪುನಃ ಅದಕ್ಕೆ ಫುಲ್ಲು ಸುತ್ತ ಮಣ್ಣು ಹಾಕ್ತಾ ಹಾಕ್ತಾ ಮತ್ತೆ ಮಧ್ಯೆ ಎಲ್ಲ ಹಾಕಿ ಮಣ್ಣು ಹಾಕಬೇಕು. ನೋಡಿ ತೋಟ ಎಷ್ಟು ಹುಲ್ಲೆಲ್ಲ ಕಿತ್ತು ಕ್ಲೀನ್ ಮಾಡಿದ್ದಾರೆ ಅತ್ತೆ. ಇನ್ನೊಂದು ಅರ್ಧ ತೋಟದಲ್ಲಿ ಉಂಟು ನೋಡಿ, ಎಷ್ಟು ಉಂಟು. ದಿನ ಹೋಗಿ ಸ್ವಲ್ಪ ತೆಗಿತಾ ಇರ್ತಾರೆ. ಹೀಗೆ ರಾಶಿಗೆ ದನಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ನಮ್ಮ ಗೌರಿಯನ್ನು ಫಸ್ಟಿಗೆ ನೋಡಿದ್ರಲ್ಲ, ಅವಳಿಗೂ ಆಗ್ತದೆ. ನಮ್ಮ ತೋಟವು ಕ್ಲೀನ್ ಆಗ್ತದೆ. ನೋಡಿ ನಮ್ಮ ಬಂಟಿ ಬಂದ ನೋಡಿ. ಅವನಿಗೆ ಯಾರಾದರೂ ಮಾತಾಡಿದರೆ ಎಷ್ಟು ಖುಷಿ ಆಗ್ತದೆ ನೋಡಿ. ನೋಡಿ ನೋಡಿ ಅಂತ ನೋಡಿ. ಇದು ಹೆಜ್ಜೆನು ಚಿಕ್ಕದು ಗೂಡು ಕಟ್ಟಿದೆ. ನೋಡಿ ಸುಡುಮಣ್ಣು ರೆಡಿ ಆಯಿತು. ಸಣ್ಣ ಪ್ರಮಾಣದಲ್ಲಿ ಚಿಕ್ಕದಾಗಿ ಮಾಡಿದ್ದು, ನಾವಿಬ್ಬರೇ ಮಾಡಿದ್ದಲ್ಲ ಹಾಗೆ ಸ್ವಲ್ಪ ಮಾಡಿದ್ದೆ. ಈ ತೋಟಕ್ಕೆ ನಮ್ಮ ತೋಟ ಚಿಕ್ಕದು, ಅದಕ್ಕೆ ಸಾಕು. ಇನ್ನೊಂದು ಸಲ ಮಾಡಲಿಕ್ಕೆ ಉಂಟು. ಇನ್ನೊಂದು ಸ್ವಲ್ಪ ಕೆಳಗೆ ಸ್ವಲ್ಪ ತೋಟ ಉಂಟು, ಅದಕ್ಕೆ ಬೇರೆ ಮಾಡಬೇಕು. ಸುಡುಮಣ್ಣೆಲ್ಲ ಲೇಯರ್ ಒಂದು ಲೇಯರು ಸೋಗೆ ಹಾಕಿ, ಇದು ಅಡಿಕೆ ಸೋಗೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ, ಪುನಃ ನಾವೆಲ್ಲ ಸೊಪ್ಪೆಲ್ಲ ಮಾಡಿದ್ದೇವಲ್ಲ ಅದನ್ನೆಲ್ಲ ಹಾಕಿ ಪುನಃ ಸ್ವಲ್ಪ ಮಣ್ಣು ಹಾಕಿ ಪುನಃ ಸೋಗೆ ಎಲ್ಲ ಹಾಕಿದರೆ ಅದು ಮಣ್ಣು ಒಳ್ಳೆ ಸುಡ್ತದೆ. ಮಣ್ಣೆಲ್ಲ ಸುಡಬೇಕು. ಅದು ಹೀಗೆ ಸುತ್ತ ಕೆಳಗಿನಿಂದಲೇ ಬೆಂಕಿ ಕೊಡ್ತಾ ಬಂದರೆ ಒಳ್ಳೆ ಬೆಂಕಿ ಇಡ್ತದೆ. ಒಣಗಿದ ಸೋಗೆ ಮಳೆ ಬರಬಾರ್ದು. ನಾವಿವತ್ತು ಬೆಂಕಿ ಕೊಟ್ಟ ದಿನ ಮಳೆ ಬಂದರೆ ನಮ್ಮ ಸುಡುಮಣ್ಣು ಸರಿ ಆಗೋದಿಲ್ಲ. ಮಳೆ ಯಾವತ್ತಿಲ್ಲ ನೋಡಿ, ಆವಾಗ ನಾವು ಸುಡುಮಣ್ಣನ್ನು ಮಾಡಿಡಬೇಕು. ಈಗ ಅದೆಲ್ಲ ಮಣ್ಣೆಲ್ಲ ಸುಡ್ತದಲ್ಲ, ಆವಾಗ ಸುಡುಮಣ್ಣು ಒಳ್ಳೆ ಆಗ್ತದೆ. ಅದೆಲ್ಲ ನಮ್ಮ ಯಾವ ಬೇರೆ ಗಿಡಗಳಿಗೆಲ್ಲ ಹಾಕ್ಬೋದು, ಒಳ್ಳೆದಾಗ್ತದೆ ಅದು ಮಣ್ಣು. ಮೊದಲೆಲ್ಲ ತುಂಬ ದೊಡ್ಡದು ಮಾಡ್ತಿದ್ರಂತೆ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು, ಅವ್ರಿಗಿಂತ ಎತ್ತರ ಇರ್ತಂತೆ. ಅಡಿಕೆ ತೋಟ ತುಂಬ ಇರ್ತಲ್ಲ, ಅದಕ್ಕೆಲ್ಲ ಹಾಕ್ತಿದ್ರು. ಹೊಗೆ ನೋಡಿ ಅಂತೆ. ಅದಕ್ಕೆ ನಾವು ಗುಡ್ಡೆಯಲ್ಲೆಲ್ಲ ದೂರದಲ್ಲಿ ಮಾಡೋದು, ಮನೆ ಹತ್ರ ಎಲ್ಲ ಮಾಡಲಿಕ್ಕಿಲ್ಲ. ಅದು ಬೆಂಕಿ ನೋಡಿ ಎಷ್ಟೊಂದು ಆಗ್ತದೆ ನೋಡಿ. ಈಗ ಆಯ್ತಲ್ಲ, ನಾಳೆ ಬೆಳಿಗ್ಗೆ ಹೋಗಿ ಅದನ್ನೆಲ್ಲ ಮಗುಚಿ ಹಾಕಿ ಒಳಗಿರುವ ಎಲ್ಲ ಸೊಪ್ಪೆಲ್ಲ ಬಂದಿರ್ತದೆ. ನೋಡಿ ನಾವು ಪೈನಾಪಲ್ ನೋಡಿದ್ವಲ್ಲ, ಅದನ್ನು ಹೀಗೆ ಬಿಟ್ಟರೆ ಮಂಗವ ಕಾಗೆ ಬಂದೆಲ್ಲ ತಿಂದು ಹೋಗ್ತದೆ. ಹೀಗೆ ಅದರದ್ದು ಎಲೆ ಉಂಟಲ್ಲ ಅದರಲ್ಲಿ ಚೆಂದ ಮಾಡಿ ಕಟ್ಟಬೇಕು. ಅದಕ್ಕೆ ಬೆಳೆದಿದೆ, ಇನ್ನು ಸ್ವಲ್ಪ ಹಳದಿ ಆಗಬೇಕು. ಅದು ಹಳದಿ ಆದಮೇಲೆ ಕೊಯ್ದರೆ ತುಂಬ ಸ್ವೀಟ್ ಆಗ್ತದೆ ಹಣ್ಣಾದಮೇಲೆ. ನೋಡಿ ಈಗ ಒಂದು ಹಗ್ಗ ಮಾಡಿ ಕವರ್ ಆಗಬೇಕು. ಯಾವುದು ಗೊತ್ತಾಗ್ಬೋದಲ್ಲ ಹಣ್ಣು ಉಂಟಂತಾನೆ, ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಕವರ್ ಮಾಡಿ ಕಟ್ಟಬೇಕು ಅದನ್ನು. ನಾವು ಅಂಗಡಿಯಿಂದ ಹಣ ಕೊಟ್ಟು ತರೋದಕ್ಕಿಂತ ನಾವು ಹೀಗೆ ಮನೆ ಹತ್ರ ಒಂದು ತಿನ್ನೋದನ್ನು ಹಾಕಿದರೂ ಅದು ಅಲ್ಲಿ ಆಗ್ತದೆ. ಸ್ವಲ್ಪ ನೀರು ಹಾಕಿದರೆ ಅದಕ್ಕೆ ಹೆಚ್ಚಿನ ಗೊಬ್ಬರ ನಾವೇನು ಹಾಕಲಿಲ್ಲ. ಅದಕ್ಕೆ ನೋಡಿ ಎಷ್ಟು ದೊಡ್ಡದಾಗಿದೆ ಅದರಲ್ಲಿ. ಹೀಗೆ ಕಟ್ಟಿದ್ರಲ್ಲಿ ಅಲ್ಲೇ ಕೊಳೆತು ಹೋಗ್ಬೋದು. 4 ದಿನ ಆದಮೇಲೆ ನಾವು ನೋಡಬೇಕದು ಹಣ್ಣಾಗಿದೆ ಅಂತ. ಸ್ವಲ್ಪ ಹಳದಿ ಆಗಿದೆ, ಹಳದಿ ಆದಮೇಲೆ ಕೊಯ್ದಿಟ್ಟರೆ ಅಲ್ಲಿಗೆ ಹಣ್ಣು ಆಗ್ತದೆ. ನಮಸ್ಕಾರ. ರಾಮ್ ರಾಮ್. ಲೈಕ್ ಮಾಡಿ, ಶೇರ್ ಮಾಡಿ.